ನಮಸ್ಕಾರ ವೀಕ್ಷಕರೇ. ಭಾರತದ ಇತಿಹಾಸದಲ್ಲೇ ಅತ್ಯಂತ ಭಯಾನಕ ನರಕ ಎಲ್ಲಿದೆ ಗೊತ್ತಾ? ಅದೇ ಅಂಡಮಾನ್ನ ಸೆಲ್ಯುಲಾರ್ ಜೈಲು, ಅಂದ್ರೆ ಕಾಲಾಪಾನಿ ಜೈಲು. ಬ್ರಿಟಿಷರ ಕಾಲದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರನ್ನ ಈ ಜೈಲಿಗೆ ಕಳಿಸಲಾಗುತ್ತಿತ್ತು. ಇಲ್ಲಿ ಕೈದಿಗಳನ್ನ ಎತ್ತುವಂತೆ ಎಣ್ಣೆಗಾಣಕ್ಕೆ ಕಟ್ಟಿ ದುಡಿಸಲಾಗುತ್ತಿತ್ತು. ಬರಿಗೈಯಲ್ಲಿ ತೆಂಗಿನ ನಾರು ಸುಲಿಯುತ್ತಿದ್ದರಿಂದ ಕೈಗಳಿಂದ ರಕ್ತ ಬರುತ್ತಿತ್ತು. ಕೆಲಸದಲ್ಲಿ ಸ್ವಲ್ಪ ತಪ್ಪಾದರೂ ಬ್ರಿಟಿಷರು ಚಾಟಿಯಿಂದ ಹೊಡೆಯುತ್ತಿದ್ದರು. ಈ ಜೈಲಿನಲ್ಲಿ 100 ಪ್ರತ್ಯೇಕ ಕೋಣೆಗಳಿದ್ದವು. ಒಬ್ಬ ಕೈದಿಗೆ ಮತ್ತೊಬ್ಬ ಕೈದಿಯ ಮುಖವು ಕಾಣದಂತೆ ಜೈಲನ್ನ ವಿನ್ಯಾಸಗೊಳಿಸಲಾಗಿತ್ತು. ಕೈದಿಗಳ ಕೈಕಾಲುಗಳಿಗೆ ಭಾರವಾದ ಕಬ್ಬಿಣದ ಬೇಡಿಗಳನ್ನ ಹಾಕಲಾಗ್ತಾ ಇತ್ತು. ಕೆಲವು ದಿನಗಳ ಕಾಲ ಅವುಗಳನ್ನ ತೆಗೆಯದೇ ಇರಿಸಲಾಗ್ತಿತ್ತು. ಶೌಚಾಲಯದ ಸೌಲಭ್ಯವು ಅತ್ಯಂತ ಅಮಾನವೀಯವಾಗಿತ್ತು. ಖೈದಿಗಳಿಗೆ ದಿನದಲ್ಲಿ ಸೀಮಿತ ಸಮಯ ಮಾತ್ರ ಶೌಚಾಲಯ ಬಳಸಲು ಅವಕಾಶ. ಕೋಣೆಯೊಳಗೆ ಸಣ್ಣ ಮಣ್ಣಿನ ಪಾತ್ರೆಯನ್ನೇ ಬಳಸಬೇಕಾಗ್ತಾ ಇತ್ತು. ಕುಡಿಯಲು ಶುದ್ಧ ನೀರಿಲ್ಲ. ಆಹಾರಕ್ಕೂ ಕಳಪೆ ರೊಟ್ಟಿ ಮತ್ತು ಸೊಪ್ಪಿನ ಪಲ್ಯ ನೀಡಲಾಗ್ತಾ ಇತ್ತು. ಈ ಜೈಲಿನ ವಿನ್ಯಾಸವು ಅಷ್ಟೇ ವಿಚಿತ್ರ. ಸೈಕಲ್ ಚಕ್ರದಂತೆ 7 ವಿಭಾಗಗಳು ಮಧ್ಯದ ಗೋಪುರದಿಂದ ಹೊರಚಾಚಿಕೊಂಡಿದ್ದವು. ಮಧ್ಯದ ಗೋಪುರದಲ್ಲಿ ನಿಂತರೆ ಎಲ್ಲಾ ವಿಭಾಗಗಳ ಮೇಲೂ ನಿಗಾ ಇಡಬಹುದಾಗಿತ್ತು. ಆದರೆ ಒಳಗಿದ್ದ ಕೈದಿಗಳಿಗೆ ಪರಸ್ಪರ ಕಾಣಿಸಿಕೊಳ್ಳುವ ಅವಕಾಶವೇ ಇರಲಿಲ್ಲ. ಇದೇ ಜೈಲಿನಲ್ಲಿ ಕ್ರಾಂತಿವೀರ ನಾಯಕ ದಾಮೋದರ್ ಸಾವರ್ಕರ್ ಕೂಡ ಬಂದಿಯಾಗಿದ್ದರು. ಕಾಗದ ಮತ್ತು ಪೆನ್ನು ಸಿಗದ ಸಂದರ್ಭದಲ್ಲೂ ಅವರು ಜೈಲಿನ ಗೋಡೆಗಳ ಮೇಲೆ ತಮ್ಮ ಕವಿತೆಗಳನ್ನ ಬರಿತಾ ಇದ್ರು. ಬ್ರಿಟಿಷರು ಅವುಗಳನ್ನ ಅಳಿಸುವ ಮುನ್ನವೇ ಅವುಗಳನ್ನ ಕಂಠಪಾಠ ಮಾಡಿಕೊಂಡು ನಂತರ ಹೊರಬಂದ ಮೇಲೆ ಪ್ರಕಟಿಸಿದರು ಎಂಬ ಪ್ರಸಿದ್ಧ ಇತಿಹಾಸವೂ ಕೂಡ ಇದೆ. ಇನ್ನೊಂದು ಕರಾಳ ಸಂಗತಿಯೆಂದರೆ ಅವರ ಸಹೋದರ ಬಾಬಾರಾವ್ ಸಾವರ್ಕರ್ ಕೂಡ ಇದೇ ಜೈಲಿನಲ್ಲಿ ಇದ್ದರು. ಆದರೆ ಇಬ್ಬರು ಒಂದೇ ಜೈಲಿನಲ್ಲಿ ಇದ್ದ ವಿಷಯ ತಿಳಿಯಲು ಅವರಿಗೆ 2 ವರ್ಷಗಳೇ ಬೇಕಾಯಿತು. ಈ ಜೈಲಿನಲ್ಲಿ ನೇಣುಗಂಬ ಒಂದು ಇತ್ತು. ಒಂದೇ ಬಾರಿಗೆ 3 ಕೈದಿಗಳಿಗೆ ನೇಣು ಹಾಕುವ ವ್ಯವಸ್ಥೆ ಮಾಡಲಾಗಿತ್ತು. ನೇಣಿಗೆ ಮುನ್ನ ಕೈದಿಗಳ ಮುಖಕ್ಕೆ ಕಪ್ಪು ಬಟ್ಟೆಯನ್ನ ಕಟ್ಟಲಾಗ್ತಾ ಇತ್ತು. ಶಿಕ್ಷೆಯ ನಂತರ ಅವರ ಮೃತ ದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸುವುದಕ್ಕೂ ಬ್ರಿಟಿಷರು ಅನೇಕ ಬಾರಿ ಅವಕಾಶ ನೀಡ್ತಾ ಇರಲಿಲ್ಲ. ವೀರ ಸಾವರ್ಕರ್ ಅವರಿಗೆ ಬ್ರಿಟಿಷ್ ಸರ್ಕಾರ 50 ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆ ವಿಧಿಸಿ ಅಂಡಮಾನಿಗೆ ಕಳುಹಿಸಿತ್ತು. 2 ಜೀವಾವಧಿ ಶಿಕ್ಷೆ ವಿಧಿಸಲ್ಪಟ್ಟ ಅಪರೂಪ ಪ್ರಕರಣವು ಅವರ ಜೀವನದಲ್ಲಿದೆ. ಸಾವರ್ಕರ್ ಅವರ ಮನೋಬಲ ಮುರಿಯಲು ಬ್ರಿಟಿಷರು ಇನ್ನೊಂದು ಭಯಾನಕ ತಂತ್ರ ಬಳಸಿದ್ದರು ಎಂಬ ಉಲ್ಲೇಖಗಳಿವೆ. ಅವರ ಕೋಣೆಯಿಂದ ನೇಣುಗಂಬ ಕಾಣುವಂತೆ ಅವರನ್ನ ಇರಿಸಲಾಗ್ತಾ ಇತ್ತು. ಪ್ರತಿದಿನ ಸಹ ಕ್ರಾಂತಿಕಾರಿಗಳಿಗೆ ವಿಧಿಸಲಾಗುತ್ತಿದ್ದ ಮರಣದಂಡನೆಯನ್ನ ಕಣ್ಣಾರೆ ನೋಡುವ ಪರಿಸ್ಥಿತಿ ಅವರ ಮೇಲಿತ್ತು. ಭಾರತ ಮಾತಾ ಕಿ ಜೈ ಅಥವಾ ಜೈ ಹಿಂದ್ ಎಂಬ ದೇಶಭಕ್ತಿಯ ಘೋಷಣೆಗಳಿಗೂ ಕೂಡ ಕ್ರೂರ ಶಿಕ್ಷೆಯನ್ನ ನೀಡಲಾಗ್ತಾ ಇತ್ತು. ಇನ್ನೊಂದು ಕಹಿ ಸತ್ಯವೇನೆಂದರೆ ಈ ಜೈಲಿನ ನಿರ್ಮಾಣದಲ್ಲಿಯೂ ಭಾರತೀಯ ಕಾರ್ಮಿಕರನ್ನೇ ಬಳಸಲಾಗಿತ್ತು. ಭಾರತೀಯರ ಕೈಯಿಂದಲೇ ಜೈಲು ಕಟ್ಟಿಸಿ ಭಾರತೀಯರನ್ನೇ ಬಂಧಿಸಿ ಭಾರತೀಯರ ಮೇಲೆ ಶಿಕ್ಷೆ ಜಾರಿಗೊಳಿಸಿದ ಬ್ರಿಟಿಷರ ಆಡಳಿತದ ಕ್ರೌರ್ಯಕ್ಕೆ ಸೆಲ್ಯುಲಾರ್ ಜೈಲು ಇಂದಿಗೂ ಸಾಕ್ಷಿಯಾಗಿ ನಿಂತಿದೆ. ನಮ್ಮ ಸ್ವಾತಂತ್ರ್ಯ ನಮಗೆ ಸುಮ್ಮನೆ ಬಂದಿಲ್ಲ. ಅದರ ಹಿಂದೆ ಅನೇಕ ವೀರರ ರಕ್ತ, ಕಣ್ಣೀರು ಮತ್ತು ಬಲಿದಾನವಿದೆ. ಅಂತಹ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಮ್ಮ ಕೋಟಿ ನಮನಗಳು. ಇದೇ ರೀತಿಯ ಹೆಚ್ಚಿನ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ನಮ್ಮ ಚಾಲುಕ್ಯ ಟಿವಿ. ವಿಡಿಯೋವನ್ನ ಕೊನೆಯವರೆಗೂ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು.